ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ಟ್ಯೂಸ್ಡೇ ವ್ಲಾಗ್, ಮಂಗಳವಾರದ ವ್ಲಾಗ್ ಆಗಿದೆ. ಸೊ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಈ ಮಿನಿ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಬೆಳಿಗ್ಗೆ ಎದ್ದು ಮಾಮೂಲಿ ಹೊರಗಡೆ ಕಸ ಹೊಡೆದು ಬಾಗಿಲು ಸೀಟಿ ಮತ್ತು ರಂಗೋಲೆ ಬಿಟ್ಟು ಹೂವು ಮಾಡಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಮಾಮೂಲಿ ಐಸ್ ವಾಟರು. ಇದು ಮುಖದಲ್ಲೆಲ್ಲ ಓಪನ್ ಪೋರ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಐಸ್ ವಾಟರಲ್ಲಿ ಫೇಸ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊತಿದ್ದೆ. ಮತ್ತು ನನ್ನ ಮಕ್ಕಳಿಬ್ರು ಮಲಗಿದ್ರು, ನನ್ನ ಹಸ್ಬೆಂಡ್ ವಾಕ್ ಹೋಗಿದ್ರು. ಸೊ ಐಸ್ ವಾಟರಲ್ಲಿ ಐಸ್ನ ತಗೊತಿದ್ದೆ. ಮತ್ತು ಐಸ್ ವಾಟರಲ್ಲಿ ಮುಖ ತೊಳ್ಕೊಂಡ್ರೆ ಮುಖ ಗ್ಲೋ ಆಗುತ್ತೆ ಮತ್ತು ಸ್ವಲ್ಪ ಓಪನ್ ಪೋರ್ಸ್ ಇದೆ ಕಮ್ಮಿ ಆಗುತ್ತೆ ಅಂತ ನಾನು ವೀಡಿಯೋಸ್ಗಳಲ್ಲಿ ನೋಡಿದ್ದೆ. ಸೊ ಅದಕ್ಕೆ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಮತ್ತು ನನ್ನ ಮಗಳು ಎದ್ದು ಒದ್ದಾಡ್ತಿದ್ಲು. ಸೊ ಹಾಗೆ ಮಲ್ಕೊಂಬನೆ ಅಂತ ಹೇಳ್ಬಿಟ್ಟು ನಾನು ಬಂದು ಮೆಂತ್ಯ ಸೊಪ್ಪು ತಗೊಂಡಿದ್ದೆ. ಸೊ ಅದಕ್ಕೆ ಪಲಾವ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನನ್ನ ಮಗಳು ಹಾಗೆ ಎದ್ದರೂ ಕೂಡ ಹಾಗೆ ಮಲ್ಕೊಂಡು ಹಾಗೆ ಸುಮ್ಮನೆ ಆಟ ಆಡ್ತಿದ್ಲು ಅವಳೊಬ್ಬಳೆ. ಸೊ ನನ್ನ ಹಸ್ಬೆಂಡ್ ಬಂದು ಬಿಸಿನೀರು ಬೇಕು ಅಂತ ಹೇಳಿದ್ರು ಕುಡಿಯೋದಕ್ಕೆ. ಸೊ ಅದಕ್ಕೆ ಬಿಸಿನೀರು ಕಾಯಿಸ್ಕೊಟ್ಟೆ. ಇನ್ನು ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಹಾಕಿ ಕುಕ್ಕರ್ಗೆ ಹಾಕಿದ್ದೀನಿ ಪಲಾವ್ನ. ಸೊ ಅದು ವಿಸಲ್ ಹೊಡೆದ್ಮೇಲೆ ಆಫ್ ಮಾಡಬೇಕು. ಸೊ ನನ್ನ ಮಗಳು ಎದ್ದು ಬಂದಳು ಈಚೆಗೆ. ಮತ್ತು ನನ್ನ ಹಸ್ಬೆಂಡ್ ಹತ್ರ ದಾಳಿಂಬೆ ಹಣ್ಣು ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡ್ಲು. ಸೊ ಫೈನಲಿ ಪಲಾವ್ ರೆಡಿ ಆಯಿತು. ಮಾಮ ನೀನು ತಿನ್ನಮ್ಮ ಅಂತ ಅಂದ್ಬಿಟ್ಟು ಕೊಟ್ಟಳು. ಸೊ ನಾನು ಅದಕ್ಕೆ ಹಾಲು ಮತ್ತು ಬಾದಾಮು ಮತ್ತು ವಾಲ್ನಟ್ ಎಲ್ಲ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ ನೈಟು. ಸೊ ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಆ ಥರ ಗ್ರೈಂಡ್ ಮಾಡ್ಕೊಂಡು ತಿಂದೆ. ಇನ್ನು ನನ್ನ ಮಗಳಿಗೆ ಲಂಚ್ಗೆ ಮೆಂತ್ಯ ಪಲಾವ್ ಮತ್ತು ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಹಾಕ್ಕೊಟ್ಟೆ. ನನ್ನ ಮಗಳು ರೆಡಿಯಾಗಿ ತಿಂಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಬಿಡೋಕ್ಕೆ. ನನ್ನ ಮಗಳು ಕೂಡ ಚಿಕ್ಕ ಮಗಳು ಕೂಡ ನಮ್ಮ ಅಕ್ಕನ ಬಿಡೋಕ್ಕೆ ಹೋಗಬೇಕು ಕಾರ್ಮೆಂಟ್ಗೆ ಅಂದ್ಬಿಟ್ಟು ಜೊತೆಲಿ ಹೋಗ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಹಂಗೆ ಸೀರಿಯಲ್ ನೋಡಿಕೊಂಡು ಕೂತಿದ್ದೆ. ಇನ್ನು ಹುಳ್ಳಿಕಾಳು ಸೋಸ್ಕೊಂಡು ಉಪ್ಪು ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಮತ್ತು ಹುಳ್ಳಿಕಾಳು ಹಾಕಿ ಬೇಯಿಸಿಟ್ಟಿದ್ದೆ. ಸೊಪ್ಪಿರಲಿಲ್ಲ. ಸೊ ಖಾರ ಆಡಿಸ್ಕೊಂಡು ಮುದ್ದೆ ಮಾಡಬೇಕು. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.